ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AK ಅನಿತಾ ವ್ಲಾಗ್ಸ್. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೇನೆ ಇದು ಫುಲ್ ಬಿಚ್ಚಲೆ ವ್ಲಾಗ್ ಆಗಿರುತ್ತೆ. ಸೊ ಅದಕ್ಕೇನೇನೋ ಮಂತ್ರಾಲಯದಲ್ಲಿ 12-12:30 ಆಗಸ್ಟಲ್ಲೆಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಂತೆ ಇದೇ ನೋಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ತುಂಬ ಜನ ರಶ್ ಇದ್ರು. ಮೇ ಬಿ ಒಳಗೋಗಿದ್ರೆ ಬರೋದು ತುಂಬ ಲೇಟ್ ಆಗ್ತಾಯಿತ್ತು. ಅದಕ್ಕೆ ನಾವು ಒಳಗಡೆ ಹೋಗಲೇ ಇಲ್ಲ, ಹೊರಗಡೆನೆ ಕೈ ಮುಕ್ಕೊಂಡ್ವಿ. ಇವಾಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಈ ಜಾಗದ ವಿಶೇಷ ಏನು ಅಂತಂದರೆ, ಇಲ್ಲಿ ರಾಯರು 12 ವರ್ಷ ತಪಸ್ ಮಾಡಿದ್ರಂತೆ. ಆಮೇಲೆ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ವರ ಕೊಟ್ಟಿದ್ರಂತೆ. ಮತ್ತು ಆಂಜನೇಯ ಸ್ವಾಮಿ ಮಲಗ್ತಾ ಇದ್ದಿದ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಕಲ್ಲು, ಅದು ಬೆಡ್ಶೀಟ್ ಮತ್ತು ಹಾಸಿಗೆ ಅದಂತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಪೀಸ್ಫುಲ್ ಆಗಿತ್ತು. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಕೂಡ ಚಿಕ್ಕ ಪುಟ್ಟ ಕಲ್ಲಲ್ಲ, ತುಂಬ ದೊಡ್ಡದು ಕಲ್ಲು. ನೋಡಿ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಮತ್ತು ಕಲ್ಲು ಕೆಳಗಡೆ 5 ಕಲ್ಲು ತೊಗೊಂಡು ಏನೋ ಥರ ಸ್ಟೆಪ್ ಥರ ಕಟ್ತಾರೆ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಅಲ್ಲಿ ಯಾವುದೋ ಲಕ್ಷ್ಮೀ ದೇವಸ್ಥಾನ ಏನೋ ಇತ್ತಂತೆ. ಅಲ್ಲಿ ನಾವು ಹೋಗೋಕ್ಕಾಗಲಿಲ್ಲ, ತುಂಬ ಕಾಲೆಲ್ಲ ನೋವ್ತಿತ್ತು, ಟಯರ್ಡ್ ಆಗಿಬಿಟ್ಟು. ಅದಕ್ಕೆ ನಾವಲ್ಲಿ ಹೋಗಲಿಲ್ಲ. ಹಾಗೆ ನೆಕ್ಸ್ಟು ಅದ್ರ ಒಳಗಡೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಬ್ಯಾಕ್ ಗೇಟ್ ಥರ ಒಂದಿದೆ. ನಾವು ಅಲ್ಲಿಂದ ಒಳಗಡೆ ಹೋಗಲಿಲ್ಲ. ಜಸ್ಟ್ ಅಲ್ಲಿ ಆಂಜನೇಯದ ಪಾದರಕ್ಷೆ ಅದೆಲ್ಲ ಇಟ್ಟಿದ್ದಾರಂತೆ, ಅದು ನೋಡ್ಕೊಬರೋಣ ಅಂತ ಒಳಗಡೆ ಇಟ್ಟಿದ್ವಿ. ತುಂಬ ಜನ ಇದ್ದಾರೆ, ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನೋಡಿ ಸಖತ್ತು ಜನ ಇದ್ದರು. ನಾವು ಹೋಗಿದ್ರೆ ಬರೋದು ಮಿನಿಮಮ್ ಅಲ್ಲೇ ಸಂಜೆ ಆಗ್ಬಿಡ್ತಿತ್ತು ಅನಿಸುತ್ತೆ. ತೋರಿಸ್ತಿದ್ದೀನಿ ನೋಡಿ, ಅದೇ ಆಂಜನೇಯ ಗದೆ. ಮತ್ತು ಇದೇ ನಾನು ಪಾದರಕ್ಷೆ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ವಿಡಿಯೋ ಅದು ಅಲೌಡ್ ಇಲ್ಲ. ನಾನು ಜಸ್ಟ್ ಒಂದು ಸೆಕೆಂಡ್ ವಿಡಿಯೋ ತೊಗೊಂಡೆ. ನಾವು ಅಲ್ಲಿಂದ ಮುಗಿಸಿ ಬಂದು ಕುತ್ಕೊಂಡ್ವಿ. ಫುಲ್ಲು ಪೀಸ್ ಆಗಿತ್ತು ಜಾಗ. ಫುಲ್ ಗಾಳಿ ಎಲ್ಲ ನೇಚರ್ ಹಾಗೆ ಇತ್ತು. ಹಾಗೆ ಸುಮ್ಮನೆ ಒಂದು 10 ನಿಮಿಷ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ನಮ್ಮ ಅಪ್ಪ ಕರೆದ್ರು, ಆಂಜನೇಯ ದೇವಸ್ಥಾನದಿಂದ ಕಾಯಿನ್ ಅನ್ಸೋದು ಇದಿದೆ ಜಾಗ ಅಂತ ಅಂದ್ಬಿಟ್ಟು. ನಾನು ಅನ್ಸೋಣ ಅಂತ ಒಂದು ನೀವೇನಾದ್ರು ಅಂದ್ಕೊಂಡು ಅಲ್ಲಿ ಕಾಯಿನ ಇಟ್ಟರೆ ಅಂದ್ಕೊಂಡ್ರೆ ಅದಾಗುತ್ತೆ ಅಂತ, ಅಂದ್ಕೊಂಡಿಲ್ಲ ಅಂದರೆ ಆಗಲ್ಲ ಅಂತ. ನಾನು ಹಾಕಿದ್ದು ಅಂಟ್ಕೊಂತು, ನಾನೇನೋ ಅಂದ್ಕೊಂಡಿದ್ದೆ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಎಲ್ಲ ಮಾತಾಡ್ತಾಯಿದ್ವಿ. ನಾನು ಹೊರಡೋಣ, ಮಧ್ಯಾಹ್ನ ಊಟದ ಸಮಯ ಆಗಿತ್ತು. ಎಷ್ಟು 2:30 ಏನೋ ಆಗಿತ್ತು. ನಾವಲ್ಲಿ ಬಿಟ್ಟಾಗ, ಮಂತ್ರಾಲಯ ಬಿಟ್ಟಾಗ 12:30 ಏನೋ ಆಗಿತ್ತು. ಇಲ್ಲಿ ಬಂದು ಈ ಪಂಚಮುಖಿ ಆಂಜನೇಯ ಎಲ್ಲ ದರ್ಶನ ಮಾಡೋ ಹೊತ್ತಿಗೆ 2:30 ಏನೇನೋ ಆಗಿಬಿಟ್ಟಿತ್ತು. ಎಲ್ಲರಿಗೂ ಹೊಟ್ಟೆ ಕೂಡ ಹಸಿತಾ ಇತ್ತು. ಅದಕ್ಕೆ ಊಟ ಮಾಡೋಣ ಅಂತ ನಾವು ಇಲ್ಲಿ ಹೋಟೆಲ್ ಹುಡುಕ್ತಿದ್ವಿ. ಹೋಟೆಲು ಅಷ್ಟೇನಿಲ್ಲ ಇಲ್ಲಿ. ನಾವು 4-5 ಇದೆ, ಒಂದು ಸಿಕ್ತದ್ರಲ್ಲಿ. ಇಲ್ಲಿ ಫೇಮಸ್ ಏನಂತಂದರೆ ಬದನೆಕಾಯಿ ಬಜ್ಜಿ ಇಲ್ಲಿ ತುಂಬ ಫೇಮಸ್ಸು. ಎಲ್ಲ ಇಲ್ಲಿರೋ ಹೋಟೆಲ್ಗಳಲ್ಲೆಲ್ಲ ಬದನೆಕಾಯಿ ಬಜ್ಜಿ ಫೇಮಸ್ಸು. ಮತ್ತು ನಾವು ಆಗ ಹೋಟ್ಲಿಗೆ ಹೋಗಿ ನೋಡಿದ್ವಿ ಏನೇನಿದೆ ಅಂತಂದ್ಬಿಟ್ಟು. ನಾನಿಲ್ಲಿ ಚಿತ್ರಾನ್ನನ ಆರ್ಡರ್ ಮಾಡಿಕೊಂಡೆ, ಲೆಮನ್ ರೈಸ್ನ. ಯಾಕಂದರೆ ನನಗೆ ಕಾರಲ್ಲಿ ಹೋದ್ರೆ ವಾಮಿಟಿಂಗ್ ಆಗುತ್ತೆ, ಅದಕ್ಕೆ ನಾನು ಲೆಮನ್ ರೈಸ್ನ ಆರ್ಡರ್ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಬಂದು ನಾವು ಹೊರಟ್ವಿ. ಇನ್ನೇನು ಇಲ್ಲಿ ಸಾಕು, ಟೈಮ್ ಆಯಿತು. ನೆಕ್ಸ್ಟ್ ಬಿಚ್ಚಲೆ ಎಲ್ಲ ನೋಡಬೇಕು ಅಂತ ಅಂದ್ಬಿಟ್ಟು ಅರೌಂಡ್ 3 o'clock ಆಗಿತ್ತು ನಾವು ಅಲ್ಲಿಂದ ಹೊರಟಾಗ. ಹಾಗೆ ಅಲ್ಲಿ ಯಾವುದೋ ಆಂಟಿ ಸಿಕ್ಕಿದ್ರು, ಕನ್ನಡದವರು. ಹಾಗೆ ಮಾತಾಡ್ಸ್ಕೊಂಡು ಅಲ್ಲೂ ಒಂದು 10 ಮಿನಿಟ್ಸ್ ಅಲ್ಲೇ ಕೂತಿದ್ವಿ. ಹಾಗೆ ನಿಮ್ಮ ಜೊತೆನೂ ನೇಚರ್ದು ವಿಡಿಯೋ ಶೇರ್ ಮಾಡಿದೆ. ಬರ್ತಾ ಇಲ್ಲ ಚಾನಲ್ ಸಿಕ್ತು, ಅದನ್ನ ವೀಡಿಯೋ ಮಾಡ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಮತ್ತು ನಾವಿಲ್ಲಿ ಬಿಚ್ಚಲ್ಲಿ ಹೋಗ್ಬೇಕಾದ್ರೆ ರೋಡ್ ಫುಲ್ಲು ತುಂಬ ಅಂದರೆ ತುಂಬಾ ಜಾಸ್ತಿ ಕಾಟನ್ನೇ ಇತ್ತು. ಫುಲ್ಲು ಕಾಟನ್ ಇತ್ತು. ನಾನಿಲ್ಲಿ ನಿಮಗೆ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ, ಒಂದು ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ಸಖತ್ ಕಾಟನ್, ಜಾಸ್ತಿ ಕಾಟನ್ ಬೆಳೆದಿದ್ದಾರೆ ಅನಿಸುತ್ತೆ ಅಲ್ಲಿ. ನೆಕ್ಸ್ಟ್ ನಾವಿಲ್ಲಿ ಬಿಚ್ಚಲ್ಲೇ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ಸಂತೆ ಇಟ್ಟಿದ್ರು ಫುಲ್ಲು. ಅಂತಂದರೆ ಹಣ್ಣು, ತರಕಾರಿ, ಸೊಪ್ಪು ಅದೆಲ್ಲ ಮಾರ್ತಾಯಿದ್ರು. ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಒಂದು ಕೆಜಿ ಸೇಬೆ ತಿನ್ನೋದು ಒಂದೇ, ಒಂದು ಸೀಬೆ ಹಣ್ಣು ತಿನ್ನೋದು ಒಂದೇ.
ಮತ್ತು ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಫುಲ್ಲು ಬಿಸಿಲಿರುತ್ತಲ್ಲಿ, ನೆರಳೇ ಬರಲ್ಲ ಅನಿಸುತ್ತೆ ಯಾವಾಗಲೂ. ಮತ್ತು ಅಲ್ಲಿ ತುಂಬ ಗ್ರೀನರಿ ಜಾಸ್ತಿ, ಗಿಡಗಳು ತುಂಬ ಇದೆ. ಅರ್ಧ ಕಿಲೋಮೀಟ್ರಲ್ಲಿ ಇದ್ದೀವಿ, ನಾವು ರೀಚ್ ಆಗ್ತೀವಿ ಬಿಚ್ಚಾಲೆಗೆ. ಇವಾಗ ನಾವು ಬಿಚ್ಚಾಲೆಗೂ ಕೂಡ ಬಂದ್ವಿ. ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಬಿಟ್ಟಿದ್ದು ಮೇ ಬಿ 3 o'clock 3:10 ಆಗಿತ್ತು ಅನಿಸುತ್ತೆ. ನಾವಿಲ್ಲಿ ಬಂದಾಗ 3:35 ಏನೋ ಆಗಿತ್ತು. ಇವಾಗ ನಾವು ಪಾರ್ಕಿಂಗ್ಗೆ ಜಾಗ ನೋಡ್ತಾ ಇದ್ವಿ. ಪಾರ್ಕಿಂಗ್ ಜಾಗನೇ ಇರಲಿಲ್ಲ, ತುಂಬ ರಶ್ ಇತ್ತು. ಒಂದು ಕಡೆ ಖಾಲಿ ಇತ್ತು, ಅಲ್ಲಿ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಬಿಚ್ಚಾಲೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ಕಾಣಿಸ್ತದೆ ನೋಡು ಹಂಗೆ. ಓಹೋ ಮಾಮ, ಮತ್ತು ಕಾರ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಫುಲ್ಲು ಜೋರಾಗಿ ನೀರು ಹರಿಯೋದು ಸೌಂಡು. ನಂಗೆ ನೀರಂತ ಗೊತ್ತಾಗಿಲ್ಲ. ನಿಲ್ಸಿದ ತಕ್ಷಣ ನಾನು ಓಡಿ ಬಂದುಬಿಟ್ಟೆ ಏನು ಅಂತ. ನಾವು ಬಿಚ್ಚಾಲೆಗೆ ಹೋಗಲಿಲ್ಲ, ಫಸ್ಟು ಇದನ್ನ ನೋಡೋಕ್ಕೆ ಬಂದ್ವಿ. ತುಂಗಭದ್ರಾ ನದಿ ಎಷ್ಟು ಜೋರಾಗಿ ಹರಿತಿತ್ತು ಅಂದರೆ ತುಂಬ ದೊಡ್ಡದು ಮಾತ್ರ ತುಂಗಭದ್ರಾ ನದಿ. ಇಲ್ಲಿಂದ ನಾವು ಮಂತಾಳಕ್ಕೆ ಬರೋದು ಅದು ನದಿ. ಅದೇ ಕರ್ನಾಟಕಕ್ಕೆ ತುಂಗಭದ್ರಾ ಡ್ಯಾಮಿಲು ಇಲ್ಲಿಂದ ಇದೆ ನೀರು. ಆಂಧ್ರ, ಅದು ತಮಿಳ್ನಾಡಿಗೆ ಹೋಗೋದು, ಅದು ತುಂಗಭದ್ರಾ. ಆಂಧ್ರಕ್ಕೆಲ್ಲ ನೀರು ಬರ್ತದೆ. ಕೃಷ್ಣ ನದಿ ಎಲ್ಲ ಒಂದೇ ನದಿ, ನದಿಯಲ್ಲಿ ಬಂದಿರೋದು. ಇನ್ನೂ ಎಲ್ಲ ಏನು ಇಷ್ಟು ಕಾಲ ಎಲ್ಲಿಂದನೋ ಬರೋದು. ಇದು ಯಾವ ನದಿಯಿಂದ ಬರುತ್ತೋ ಇನ್ನೂ ನಮ್ಗೆ 2 ನದಿ ಅಟ್ಯಾಚ್ ಆಗಿ ಬರೋದು ತುಂಗಭದ್ರಾ. ನಾವಾಗಿ ತುಂಗಭದ್ರಾ ನದಿ ಬಗ್ಗೆ ಮಾತಾಡ್ಕೊಂಡು ನಿಂತಿದ್ವಿ. ಸಿಕ್ಕಾಪಟ್ಟೆ ದೊಡ್ಡದು, ಮತ್ತು ಆ ಸೌಂಡ್ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀರು ಹರಿಯೋ ಸೌಂಡು ತುಂಬ ಪೀಸಾಗಿತ್ತು. ಮತ್ತು ನಾವು ನೆಕ್ಸ್ಟ್ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಇವಾಗ ಈ ದೇವಸ್ಥಾನ ಫಸ್ಟ್ ಈ ಥರ ಇರಲಿಲ್ವಂತೆ, ಬೇರೆ ಥರ. ಇವಾಗ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ, ಆ ಥರ ಇತ್ತಂತೆ. ಈ ದೇವಸ್ಥಾನ ಕಟ್ಟಿರೋದು ಬಂದುಬಿಟ್ಟು ಬರೀ ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಿರೋದಂತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ. ಮೊದಲು ಆ ಥರ ಇತ್ತಂತೆ, ಬೆಲ್ಲದಿಂದ ಮತ್ತು ಬಾಳೆಹಣ್ಣಿಂದ ಇವಾಗ ಈ ಥರ ದೇವಸ್ಥಾನ ಕಟ್ಟಿರೋದು. ಮತ್ತು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ದೇವಸ್ಥಾನದಿಂದ ಅಂತಂದರೆ ಒಳಗಡೆನೆ ದೇವ್ರದ್ದು ಗರ್ಭಗುಡಿ ಒಳಗಡೆಯಿಂದ ಹಿಂದೆ ಅಲ್ಲಿ ಯಲ್ಲಮ್ಮದು ಮತ್ತು ಜಮದಗ್ನಿ ಆರ್ಟ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿತ್ತು. ಮತ್ತು ದೇವಸ್ಥಾನ ಕೂಡ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ರು ಎಷ್ಟು ತಣ್ಣಗೆ ಪ್ರಶಾಂತವಾಗಿದೆ ಗೊತ್ತಾ ದೇವಸ್ಥಾನ. ಚೆನ್ನಾಗಿತ್ತು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ ನಾವು ಅದನ್ನ ಬಂದಿದ್ದೆ. ರಾಯರು ತುಂಬ ಇಷ್ಟಪಟ್ಟು ಇದ್ದಿದ್ದಂಥ ಜಾಗ ಬಿಚ್ಚಾಲೆ. ಮತ್ತು ಇದನ್ನ ತೋರಿಸ್ತಾ ಇರೋ ಬೃಂದಾವನ ಬಂದುಬಿಟ್ಟು ಅಪ್ಪಣಾಚಾರ್ಯವರು ಕಟ್ಸಿರೋದು, ಏಕಶಿಲ ಬೃಂದಾವನ ಅಂತ ಅಂದ್ಬಿಟ್ಟು. ಆ ಫೋನಲ್ಲಿ ತೆಗಿಬಾರೋ. ಮತ್ತು ಎಲ್ಲ ಮುಗಿದ್ಮೇಲೆ ಜನ ಜಾಸ್ತಿ ಆದಮೇಲೆ ಇಲ್ಲಿರೋ ಪೂಜಾರಿ ಅವರು ರಾಯರು ಅಲ್ಲಿದ್ದು ಏನೇನು ಮಾಡ್ತಾಯಿದ್ರು, ಹೇಗೆ ಮತ್ತು ಅವ್ರ ಬಗ್ಗೆ ಫುಲ್ಲು ಹೇಳ್ತಾರೆ ಅಲ್ಲಿ ನಿಂತ್ಕೊಂಡು ಏಕಶಿಲ ಬೃಂದಾವನ ಹತ್ರ. ಅದನ್ನು ಫುಲ್ ಕೇಳಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ಇದೇನೇ ರಾಯರು ಬಳಸುತ್ತಿದ್ದಂಥ ಒರಳುಕಲ್ಲು, ಇದು ಚೆನ್ನಾಗಿತ್ತು. ಮತ್ತು ಅದ್ರ ಪಕ್ಕದಲ್ಲೇ ನೀರು ತುಂಗಭದ್ರಾ ನೀರು ಅಲ್ಲೇ ಹರಿತಿತ್ತು. ನೋಡಿ, ನೀವೇ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಎಷ್ಟು ಜೋರಾಗಿ ಹರಿತಿದೆ ಅಂತ ಅಂದ್ಬಿಟ್ಟು. ವೀಡಿಯೋದಲ್ಲಿ ದೂರದಿಂದ ಸಣ್ಣ ಕಾಣಿಸುತ್ತೆ, ಹತ್ರ ಹೋದಾಗಲೇ ಗೊತ್ತಾಗೋದು. ಮತ್ತು ನೀರು ವಾಯ್ಸ್ ಕೇಳೋದಕ್ಕೆ ತುಂಬ ಇಷ್ಟ. ನಾನು ಅಲ್ಲಿ ನೀರ ಹತ್ರನೇ ನಾನು ಜಾಸ್ತಿ ಸಮಯ ಕಳೆದಿರೋದು. ಮತ್ತು ಹಾಗೆ ಬರ್ತಾ ಹೊಟ್ಟೆ ಹಸಿತಾಯಿತ್ತು ತಿರ್ಗಾ ಅಂತ ಅಂದ್ಬಿಟ್ಟು ಸೀಬೆಕಾಯಿ ತೊಗೊಂಡ್ವಿ. ಅದಾದಮೇಲೆ ರಾಯರ ಚರಿತ್ರೆದು 3 ಬುಕ್ ತೊಗೊಂಡ್ವಿ. ನೆಕ್ಸ್ಟ್ ನಾವು ಬಂದಿದ್ದೆ ರಾಯರು ವಿಶ್ರಾಂತಿ ಪಡಿತಂಥ ಜಾಗ ಅಪ್ಪಣ್ಣಾಚಾರ್ಯ ಮನೆಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ.
ಎಲ್ಲ ಇಳಿತಿದ್ವಿ. ಮತ್ತು ನಮ್ಮ ಅತ್ತೆನೂ ಕೂಡ ಅವ್ರಿಗೆ ತುಂಬ ಟಯರ್ಡ್ ಆಗಿತ್ತು, ನಮ್ಮ ಬರಲ್ಲ ಹೋಗು ವೀಡಿಯೋ ಮಾಡ್ಕೊಂಬ ಅಂತ ಅಂದ್ಬಿಟ್ಟು ಸರಿ ಪರವಾಗಿಲ್ಲ ಕಾರಲ್ಲೇ ಇರಿ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಜನ ಹೋದ್ವಿ ಅಷ್ಟೇ. ಮತ್ತು ಅಪ್ಪಣ್ಣಾಚಾರ್ಯ ಮನೆ ಹತ್ರ ನಾನು ವಾಯ್ಸ್ ಓವರ್ ಏನು ಕೊಡೋಕ್ಕೋಗಲ್ಲ ಕ್ಲಿಪ್ಪಿಂಗಲ್ಲಿ, ನೀವೇ ಫುಲ್ ನೋಡ್ಕೊಬನ್ನಿ. 300 ವರ್ಷ ಹಳೆ ಮನೆ, ಆದರೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಹಂಗೆ ಇದೆ, ಒಳಗಡೆ ಏನು ಪೇಂಟಿಂಗ್ ಏನು ಮಾಡಿಲ್ಲ. ಒಳಗಡೆ ಹೇಗಿದೆ ಹಾಗೆ ಇದೆ, ಹೊರಗಡೆ ಮಾತ್ರ ಸ್ವಲ್ಪ ಪೇಂಟಿಂಗ್ ಮಾಡಿದ್ದಾರೆ. ಇವಾಗ ಈ ಥರ ಮನೆ ಎಲ್ಲ ಇರೋದೆಲ್ಲ 300 ವರ್ಷ ಹಳೇದು ಮನೆ ಅಂತ ನೋಡೋದಕ್ಕೆ ತುಂಬ ಖುಷಿ. ಮತ್ತು ನಾವು ಮನೆಯೊಳಗೆಲ್ಲ ಬಂದ್ವಿ. ಮನೆಯೊಳಗೂ ಕೂಡ ಬುಕ್ಸ್ ಎಲ್ಲ ಮಾರ್ತಾಯಿದ್ರು. ಮತ್ತು ಅಲ್ಲಿ ಹಾಕಿರೋ ಫೋಟೋಗಳು ಒಂದೊಂದು ಅವರು ರಾಯರ್ದು ಒಂದೊಂದು ಫುಲ್ಲು ಅದು ಅರ್ಥ ಹೇಳುತ್ತೆ. ಮತ್ತು ಇಲ್ಲೇ ರಾಯರು ಕುತ್ಕೊತಾ ಇದ್ದು ವಿಶ್ರಾಂತಿ ಪಡಿತೇವೆ ಜಾಗ ಬಿಚ್ಚಲೆ. ಇಲ್ಲಿ ಸ್ವಲ್ಪ ಜನ ಕಾಸು ಹಾಕೋರು ಹಾಕ್ತಾರೆ. ಮತ್ತು ಅಲ್ಲಿ ಇರ್ತಾರಲ್ಲ ಅವರು ರಾಯರ್ ನಿಜವಾದ ವಿಗ್ರಹ ತೋರಿಸಿ ಬನ್ನಿ ಅಂತ ಕರ್ಕೊಂಡೋಗಿದ್ರು. ನಾನು ವೀಡಿಯೋದಲ್ಲಿ ತೋರಿಸ್ದಂಗೆ ಅದು ನಿಜವಾದ ವಿಗ್ರಹ ಅಂತೆ ರಾಯರ್ದು. ಮತ್ತು ಸಿಗ್ನೇಚರ್ ತೋರಿಸ್ತೀವಿ ಅಂತ ಕರ್ಕೊಂಡೋಗಿದ್ರು. ಸಿಗ್ನೇಚರ್ದು ನಾನು ಮರ್ತುಬಿಟ್ಟು ವೀಡಿಯೋನೇ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಅದನ್ನು ನೋಡಿಕೊಂಡು ನಾವು ಆಚೆ ಬಂದ್ವಿ. ಮತ್ತು ಅಲ್ಲಿ ರಾಯರ್ದು ಎಲ್ಲ ಥರ ಎಲ್ಲ ಲ್ಯಾಂಗ್ವೇಜಲ್ಲಿ ಅವ್ರದ್ದು ಪುಸ್ತಕಗಳೆಲ್ಲ ಇತ್ತು. ನನಗಲ್ಲಿ ತುಂಬ ಇಷ್ಟ ಆಗಿದ್ದರೆ ಕಲಿಯುಗ ಕಲ್ಪತರು ಬುಕ್ಕು ತುಂಬ ಇಷ್ಟ ಆಯ್ತದು. ಮತ್ತು ನಾವು ಅಲ್ಲಿಂದ ಬಿಟ್ಟು ಹೊರಟ್ವಿ. ಮಿನಿಮಮ್ ಒಂದು 50 ಕಿಲೋಮೀಟ್ರು ಮುಂದೆನೇ ಬಂದಿದ್ವಿ. ಅಲ್ಲಿ ಒಬ್ಬರು ಪಾದಯಾತ್ರೆ ಮಂತ್ರಾಲಯಕ್ಕೆ ಹೋಗ್ತಾಯಿದ್ರು. ನಾನು ನಿಮ್ಮ ಜೊತೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ. ನೆಕ್ಸ್ಟ್ ನಾವು ಅಲ್ಲಿಂದ ಬಿಟ್ಟು ಹೊರಟ್ವಿ. ಎಲ್ಲರೂ ಟೀ ಕುಡಿಬೇಕು ಅಂತ ಹೇಳ್ತಾಯಿದ್ರು. ಅರೌಂಡ್ 7:30 ಏನೋ ಆಗಿತ್ತು. ನಾವು ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ. ನಾವಿಲ್ಲಿ ಜಸ್ಟ್ ತೊಗೊಂಡಿದ್ದು ಟೀ ತೊಗೊಂಡ್ವಿ ಮತ್ತು 2 ಪ್ಲೇಟ್ ಬಜ್ಜಿ ತೊಗೊಂಡ್ವಿ ಅಷ್ಟೇ ಬಿಚ್ಚಲೆ ವಿಡಿಯೋ ಆಗಿದ್ದು. ನಾನೇನು ಅಂದ್ಕೊಂಡಿದ್ದಂತೆ ಮಂತ್ರಾಲಯ ಬ್ಲಾಗ್ ಸಪ್ರೇಟು ಮತ್ತು ಬಿಚ್ಚಲೆ ಬ್ಲಾಗ್ ಸಪ್ರೇಟು ಅಂತ ಅಂದ್ಬಿಟ್ಟು ನಾನು ಆ ಥರ ವೀಡಿಯೋನ ಅಪ್ಲೋಡ್ ಮಾಡಿತ್ತು. ಯಾಕೆ ಅಂತಂದರೆ ನಿಮಗೂ ಅರ್ಥ ಆಗುತ್ತೆ ಮಂತ್ರಾಲಯದಲ್ಲಿ ಹೆಂಗೆ ಮತ್ತು ಬಿಚ್ಚಲೆಯಲ್ಲಿ ಹೆಂಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಡಿವೈಡ್ ಮಾಡಿಕೊಂಡು ನಾನು ಬ್ಲಾಗ್ ಮಾಡಿದ್ದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ